ಎದ್ದು ನೀನಕ್ಕೂ ಮಾತಾಡು ಆಗಿದ್ದೆ ಸುಳ್ಳೆಂಬ ರೀತಿಯಲ್ಲಿ ನೀ ಮಾಯವಾಗ ಬೇಡ ಪರೀಕ್ಷೆ ಮಾಡಲೆಂದೆ ತಲುಪೋದು ಹೇಗೆ ನಿನ್ನ ದಯಮಾಡಿ ಹೇಳು ತೊರೆಯದೆ ಗುರುತೆಲ್ಲ ಹಾಗೆ ಇದೆ ನಮ್ಮ ಪುಟವಿನ್ನೂ ಬಾಕಿ ಇದೆ ಮಾತೆಲ್ಲ ಹಾಗೆ ಇದೆ ನಮ್ಮ ಕಥೆಯನ್ನು ಬಾಕಿ ಇದೆ ಬೆಳಗ್ಗೆ ಬಾ ಬದುಕೆ ಬಾ ಮರಳಿ ಬಾ ನಾಡಿರುವೆ ಬಾ ಬಿಸಿಲೇ ಬಾ ನನ್ನುಸಿರೇ ಬಾ ಎದುರೇ ಬಾ ಈ ಕ್ಷಣವೇ ಬಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಹುಲ್ಸ್ ಚಾಂದ್. ಸೊ ನಾವೀಗ ಫಾರೋಯಿಂದ ಲಿಸ್ಬಾನ್ ಕರಡೆಗೆ ಹೊರಟಿದ್ದೀವಿ. ಸೊ ನಾವು ಫ್ಲಿಕ್ಸ್ ಬಸ್ ಬುಕ್ ಮಾಡಿದ್ವಿ. ಫ್ಲಿಕ್ಸ್ ಬಸ್ಸಲ್ಲಿ ಫಾರೋಯಿಂದ ಲಿಸ್ಬಾನ್ಗೆ ಐ ಥಿಂಕ್ 2 to 3 hours ಆಗುತ್ತೆ. ಇಟ್ ವಾಸ್ ಅ ವೆರಿ ಪ್ರಿಟಿ ಕಂಫರ್ಟಬಲ್ ಡ್ರೈವ್ ನಮಗೆ. ಹಾಗೆ ನಾವು ಲಿಸ್ಬಾನ್ಗೆ ಹೋಗ್ತಾ ಅಲ್ಲೇ ಒಂದು ಬ್ರಿಡ್ಜ್ ಕನೆಕ್ಟ್ ಆಗ್ತಾ ಇತ್ತು ಸಿಟಿಗೆ. ಅಲ್ಲಿಂದ ಇಡೀ ಸಿಟಿ ಕಾಣಿಸ್ತಿತ್ತು. ನಮಗೆ ಗೊತ್ತಿರಲಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಸಿಟಿ ಇಷ್ಟೊಂದು ಹ್ಯೂಜ್ ಆಗಿರುತ್ತೆ ಅಂತ. ಸೊ ನಾವು ಅಲ್ಲಿಂದ ಬಸ್ ಟರ್ಮಿನಲ್ನಿಂದ ಯೂಬರ್ ಮುಖಾಂತರ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ನಮ್ಮ ಸ್ಟೇಗೆ. ಇಲ್ಲಿ ಕ್ಯಾಬ್ಸ್ ಕಂಪೇರ್ಡ್ ಟು ಜರ್ಮನಿ ತುಂಬಾ ಲೆಸ್ ಪ್ರೈಸಲ್ಲಿತ್ತು ಆ್ಯಂಡ್ ಈಸಿಯಾಗಿ ಸಿಗ್ತಾ ಇತ್ತು ಕೂಡ. ಆ್ಯಂಡ್ ಕನೆಕ್ಟಿವಿಟಿ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಫೈನಲಿ ವಿ ರೀಚ್ಡ್ ಅವರ್ ಸ್ಟೇ. ತುಂಬ ಬ್ಯೂಟಿಫುಲ್ ಆಗಿತ್ತು. ಸಿಟಿ ಸೆಂಟ್ರಲ್ ಇತ್ತು ಆ್ಯಂಡ್ ಇಟ್ ಹ್ಯಾಡ್ ಎ ಬಾಲ್ಕನಿ. ನೋಡಿ ಈ ಥರ ಇತ್ತು. ಮುಂದೆ ಒಂದು ಚರ್ಚು, ಅಕ್ಕಪಕ್ಕ ಒಂದು ರೆಸಿಡೆನ್ಷಿಯಲ್ ಏರಿಯಾ, ತುಂಬ ಬ್ಯೂಟಿಫುಲ್ ಆಗಿತ್ತು. ಹಾಗೇನೆ ಮುಂದೆಗಡೆನೆ ನಮಗೆ ಮೆಟ್ರೋ ಸ್ಟೇಷನ್ ಕೂಡ ಇತ್ತು. ಅದು ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ ನಮಗೆ. ಸೊ ಕ್ವಿಕ್ಕಾಗಿ ರೆಡಿಯಾಗಿ ನಾವು ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಇವತ್ತೆಲ್ಲ ಸಿಟಿನ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ಡೇ ನಾವು ಬೇರೆ ಎಲ್ಲನ ಹೋಗೋಣ ಅಂತ ಅಂದ್ಕೊಂಡ್ವಿ. ಲಕಿಲಿ ಈ ಸತಿ ನಮಗೆ ಟೆಸ್ಲಾ ಸಿಕ್ತು ಯೂಬರಲ್ಲಿ. ಕ್ರೇಜಿ ಆಗಿತ್ತು. ಅಲ್ಲಿ ಟೆಂಪ್ರೇಚರ್ ಬಂದು 23-24 ಡಿಗ್ರೀಸ್ ಇತ್ತು. ನಮಗೆ ಇದೇನು ತುಂಬ ಚೆನ್ನಾಗಿ ಅನಿಸ್ತಿತ್ತು. ಇಲ್ಲಿ ಜರ್ಮನಿಲಿ ಚಳಿ ಇರೋದ್ರಿಂದ ನಮಗೆ ಚಳಿ ಜಾಗದಿಂದ ಇಲ್ಲಿ ಬಿಸಿಲು ಹೋದಾಗ ಒಂಥರ ವೈಬ್ರೆಂಟ್ ಆಗಿ ಸಮ್ಮರ್ ಫೀಲ್ಸ್ ಬರ್ತಾ ಇತ್ತು. ಲಿಸ್ಬಾನ್ನ ಮೇನ್ ಅಟ್ರಾಕ್ಷನ್ ಬಂದು ಇಲ್ಲಿನ ಟ್ರಾಮ್ಸು. ಸೊ ಮೋರ್ ದ್ಯಾನ್ 100 yearsಯಿಂದ ಇಲ್ಲಿ ಟ್ರಾಮ್ಸ್ ಇದೆ. ಯೆಲ್ಲೋ ಕಲರ್ ಇರುತ್ತೆ ಟ್ರಾಮ್ಸು. ತುಂಬ ಬ್ಯೂಟಿಫುಲ್ ಆ್ಯಂಡ್ ವಿಂಟೇಜಲ್ಲಿರುತ್ತೆ. ಅದರಲ್ಲಿ ಮೇನ್ ರೂಟ್ ಬಂದು ರೂಟ್ ನಂಬರ್ 12. ಸೊ ಅಲ್ಲಿಗೆ ಹೊರಟಿದ್ದೀವಿ ನಾವು. ಸೊ ಆ ಟ್ರಾಮ್ ರೂಟ್ ಹೆಂಗಿರುತ್ತೆ ಅಂದರೆ ಎಸ್ಪೆಷಲಿ ದಿಸ್ ರೂಟ್ ನಂಬರ್ 12 ಸ್ವಲ್ಪ ಸ್ಟೀಪ್ ಹಿಲ್ಸ್ ಮೇಲೆ ಕರ್ಕೊಂಡು ಹೋಗಿ ನ್ಯಾರೋ ಸ್ಟ್ರೀಟ್ಸ್, ಟೈಟ್ ಸ್ಟ್ರೀಟ್ಸ್ ಮಧ್ಯೆ ಕರ್ಕೊಂಡು ಹೋಗುತ್ತೆ. ಒಂಥರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅದು. ಹಾಗೇನೆ ಆ ಸ್ಟ್ರೀಟ್ ಸಮುದ್ರಕ್ಕೆ ಕನೆಕ್ಟಿವಿಟಿ ಇತ್ತು, ತುಂಬ ಚೆನ್ನಾಗಿತ್ತು. ಟ್ರ್ಯಾಮ್ ಹತ್ತೋದು, ಟ್ರ್ಯಾಮ್ ಇಳಿಯೋದು, ಅಲ್ಲಿನ ಒಂದು ಅಟ್ರಾಕ್ಷನ್ ನೋಡೋದು, ಇದೇ ಆಗ್ತಿತ್ತು ನಮ್ಮದು. ಅಂದರೆ ಈ ಸಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮಗೆ ಒಂಥರ ಎಕ್ಸೈಟಿಂಗ್ ಆಗ್ತಿತ್ತು. ಪ್ರತಿಯೊಂದು ಅಂದ್ಕೊಂಡಿದ್ದ ಥರ ಇರಲಿಲ್ಲ ಈ ಸಿಟಿ. ಏನೋ ತುಂಬ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು ನಮಗೆ.
ಸೊ ಜಸ್ಟ್ ಟು ಬೀಟ್ ದಿಸ್ ಸಮ್ಮರ್ ಹೀಟ್ ನಾವು ಅಲ್ಲಿನ ಲೋಕಲ್ ಡ್ರಿಂಕ್ ಪಿನಾ ಕೊಲಾಡ, ಅಫ್ಕೋರ್ಸ್ ಎಲ್ಲ ಕಡೆ ಸಿಗುತ್ತೆ, ಬಟ್ ಇಲ್ಲಿ ಸ್ಪೆಷಾಲಿಟಿ ಆಲ್ಕೋಹಾಲಿಕ್ ಆ್ಯಂಡ್ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ ಸಿಗುತ್ತೆ. ಹಾಗೆ ಅಲ್ಲಿ ವ್ಯೂ ತುಂಬ ಚೆನ್ನಾಗಿತ್ತು. ಇದು ಒಂಥರ ಗ್ರೀಸ್ ವ್ಯೂ ಇತ್ತು ಆ್ಯಕ್ಚುಲಿ ನಮಗೆ. ಸೊ ಇದು ಬಂದು ಆಲ್ಫಾಮಾ ಡಿಸ್ಟ್ರಿಕ್ಟ್ ಅಂತ, ಲಿಸ್ಬಾನ್ಸ್ ಓಲ್ಡ್ ಟೌನ್. ಸೀಗೆ ತುಂಬ ಕ್ಲೋಸ್ ಇರುತ್ತೆ ಈ ಜಾಗ. ಅಲ್ಲಿಂದ ವ್ಯೂಸ್ ಅಂತೂ ಸ್ಪೆಕ್ಟ್ಯಾಕ್ಯುಲರ್ ಆಗಿರುತ್ತೆ, ನೋಡ್ಬೋದು ನೀವು. ಚಂದು ಹೇಳ್ದಂಗೆ ಆಲ್ಮೋಸ್ಟ್ ಗ್ರೀಸ್ ಫೀಲ್ಸ್ ಬರುತ್ತೆ ಇಲ್ಲಿ. ಹಾಗೆ ನಾವು ನೆಕ್ಸ್ಟ್ ವ್ಯೂ ಪಾಯಿಂಟ್ ಕಡೆಗೆ ಹೋದ್ವಿ. ಅಲ್ಲಿಂದ ನಮಗೆ ಇಡೀ ಲಿಸ್ಬಾವ್ ಕಾಣಿಸ್ತಿತ್ತು ಹೇಳಬೇಕಂದ್ರೆ. ನೋಡ್ಬೋದು ಇಲ್ಲಿಂದ ನಮಗೆ ಅದರ್ ಸೈಡ್ ಆಫ್ ಲಿಸ್ಬೋನು ಕಾಣಿಸ್ತಿದೆ. ಆ್ಯಂಡ್ ದಿಸ್ ಬ್ರಿಡ್ಜ್ ಇಸ್ ಕಾಲ್ಡ್ 25th ಏಪ್ರಿಲ್ ಬ್ರಿಡ್ಜ್ ಅಂತ. ಸ್ಯಾನ್ ಫ್ರಾನ್ಸಿಸ್ಕೋದು ಗೋಲ್ಡನ್ ಗೇಟ್ ಬ್ರಿಡ್ಜ್ ಥರ ಇದೆ. ಆ್ಯಕ್ಚುಲಿ ಐ ವಾಸ್ ರಿಯಲಿ ಶಾಕ್ಡ್ ಅದು ನೋಡಿ, ಇನ್ ಸೇಮ್ ಇದೆ ಅಲ್ವಾ ಅಂತ. ಅಲ್ಲಿ ಕಾಣಿಸ್ತಿರೋ ಸ್ಟ್ಯಾಚ್ಯೂ ಬಂದ್ಬಿಟ್ಟು ಕ್ರೈಸ್ಟ್ ಕಿಂಗ್ ಸ್ಟ್ಯಾಚ್ಯೂ ಅಂತ. ದಿಸ್ ಆಲ್ಮೋಸ್ಟ್ ರಿಸೆಂಬಲ್ಸ್ ಲೈಕ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಥರ ಇದೆ. ಹಾಗೆ ನಾವು ನೆಕ್ಸ್ಟ್ ಟ್ರಾಮ್ ತೊಗೊಳ್ಳೋಣ ಅಂತ ಹೋದ್ವಿ. ದೇರ್ ವಿ ಮೆಟ್ ದಿಸ್ ಕ್ರೇಜಿ ಗೈ. ಅವನೊಂಥರ ಫುಲ್ ಜೋಶಲ್ಲಿ ಓಡಿಸ್ತಾ ಇದ್ದ. ಎಲ್ಲ ಅಲ್ಲಿ ಒಳಗಡೆ ಇರೋ ಪ್ಯಾಸೆಂಜರ್ಸ್ ಎಲ್ಲ ಶೇಕ್ ಆಗ್ತಾ ಇದ್ರು. ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ. ಫುಲ್ ಸ್ಪೀಡಲ್ಲಿ ಹೋಗ್ತಿತ್ತು. ಬಂದಿದ್ದ ಟ್ರೈನೇನು ನಾವು ಇಷ್ಟು ಸ್ಪೀಡಲ್ಲಿ ಬಂದಿರಲಿಲ್ಲ ಟ್ರಾಮ್. ಇದಂತೂ ಎಲ್ಲ ಪ್ಯಾಸೆಂಜರ್ಸು ತುಂಬ ಎಕ್ಸೈಟ್ ಆಗಿಬಿಟ್ರು. ಅವನು ಏನು ಕ್ರೇಜಿಯಾಗಿ ಓಡಿಸ್ತಾ ಇದ್ದ ಅಂದರೆ ಅಲ್ಲಿ ಬರ್ತಿರೋ ವೆಹಿಕಲ್ಸ್ಗೆ ತುಂಬ ಕ್ಲೋಸ್ ಹೋಗ್ತಾ ಇದ್ದ. ಹಿ ವಾಸ್ ವೆರಿ ಕಾನ್ಫಿಡೆಂಟ್, ಬಟ್ ನೋಡೋಕ್ಕೆ ತುಂಬ ಸ್ಕೇರಿ ಇತ್ತು. ಇವಂದು ಅವ್ರು ಎವ್ರಿ ಡೇ ಇದೇ ಜಾಬ್ ಮಾಡಿದ್ರು ರಿಯಲಿ ಎಂಜಾಯಿಂಗ್ ಇಟ್. ಆಚೆ ಇರೋರ ಜೊತೆ ಹಾರ್ಟ್ ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಅಲ್ಲಿ ಇದ್ದಿದ್ದು ಅವ್ರ ಮೂಡೆಲ್ಲ ಚಿಯರ್ ಅಪ್ ಮಾಡಿಬಿಟ್ಟ ಅವನು. ಸೊ ಅಲ್ಲಿಂದ ಕೊನೆಗೆ ನಾವು ಕಾಮರ್ಸ್ ಸ್ಕ್ವೇರ್ ಅನ್ನೋ ಜಾಗಕ್ಕೆ ಬಂದ್ವಿ. ದಿಸ್ ಈಸ್ ಎ ಗ್ರ್ಯಾಂಡ್ ಸ್ಕ್ವೇರ್ ಫೇಸಿಂಗ್ ದ ರಿವರ್ ಇನ್ ಲಿಸ್ಬೋನ್. ಇದು ಯುರೋಪಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಸ್ಕ್ವೇರ್. It's only you. Only you. It's only you. It's only you. Only you. It's only you. ಲೈಕ್ ನೋಡ್ಬೋದು ಇಲ್ಲಿ ತುಂಬ ಜನ ದೇವರ್ ಪ್ಲೇಯಿಂಗ್ ವಿತ್ ಬಬಲ್ಸ್, ಟೇಕಿಂಗ್ ಪಿಕ್ಚರ್ಸ್. ತುಂಬ ಸೀನಿಕ್ ಆಗಿತ್ತು. ನಾವು ಬೇರೆ ಯುರೋಪಿಯನ್ ಸಿಟೀಸ್ ಹೋಗಿದ್ದೀವಿ, ಬಟ್ ರಿವರ್ ಆಪೋಸಿಟ್ ಆಗೇ ಈ ಥರ ಸ್ಕ್ವೇರ್ ಇದ್ದಿದ್ದು ಸ್ವಲ್ಪ ಕಮ್ಮಿ ನೋಡಿರೋದು. ಇದು ತುಂಬ ಚೆನ್ನಾಗಿ ಅನಿಸ್ತು ನಮಗೆ. ಅಂದರೆ ಪೀಪಲ್ ವರ್ ಎಂಜಾಯಿಂಗ್ ದಿಸ್ ವೆಕೇಶನ್ ಅನಿಸುತ್ತೆ. ತುಂಬ ಖುಷಿಯಾಗಿದ್ರು ಇಲ್ಲಿ ಎಲ್ಲರೂ. ಮೇ ಬಿ ಸಮ್ಮರ್ ಅಂತಾನೋ ಐ ಡೋಂಟ್ ನೋ, ವೈಬೇ ಹಂಗಿತ್ತೋ ಏನೋ ನನಗೆ ಗೊತ್ತಿಲ್ಲ. ತುಂಬ ಎಂಜಾಯ್ ಮಾಡ್ತಾ ಇದ್ರು ಜನ ಅಂತೂ. ಆ್ಯಂಡ್ ಇಲ್ಲಿಂದ 25th ಏಪ್ರಿಲ್ ಬ್ರಿಡ್ಜ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಐ ಥಿಂಕ್ ಈಗ ನಿಮ್ಗೆ ಅರ್ಥ ಆಗುತ್ತೆ ಏನಕ್ಕೆ ಇದನ್ನ ಸ್ಯಾನ್ ಫ್ರಾನ್ಸಿಸ್ಕೋ ಬ್ರಿಡ್ಜಿಗೆ ಹೋಲಿಸ್ತಾರೆ ಅಂತ. ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಗೊತ್ತಾಯಿತು ಅದನ್ನು ಕನ್ಸ್ಟ್ರಕ್ಟ್ ಮಾಡಿರೋ ಇಂಜಿನಿಯರು ಮತ್ತು ಈ ಇಂಜಿನಿಯರ್ ಇಬ್ಬರು ಒಂದೇ ಅಂತ. ಹಾಗೆ ಹಂಗೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಬೀಚ್ ಇತ್ತು. ಆ್ಯಂಡ್ ಬೀಚಲ್ಲಿ ತುಂಬ ಸ್ಯಾಂಡ್ ಆರ್ಟ್ಸ್ ಮಾಡ್ತಿದ್ರು. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಹ್ಯೂಜ್ ಆರ್ಟ್ಸ್ ಮಾಡ್ತಿದ್ದಾರೆ ಅಂತ. ಸೊ ಇವತ್ತಿನ ಡೇಟ್ ಬಂದು July 7th, July 8th ಚಂದು ಬರ್ಡೇ. ಸೊ ದಟ್ ಈಸ್ ದ ರೀಸನ್ ವಿ ಕೇಮ್ ಫಾರ್ ದಿಸ್ ಟ್ರಿಪ್. ಅವಳಿ ಬರ್ಡೇನ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀವಿ. ಸೊ ನಾನೊಂದು ಐಡಿಯಾ ಮಾಡಿದೆ. ಸೊ ವೈ ಡೋಂಟ್ ವಿ ಸೆಲೆಬ್ರೇಟ್ ಹರ್ ಬರ್ಡೇ ಇನ್ ಇಂಡಿಯನ್ ಟೈಮ್, ಇನ್ ಜರ್ಮನ್ ಟೈಮ್ ಆ್ಯಂಡ್ ಆಲ್ಸೋ ಇನ್ ಪೋರ್ಚುಗಲ್ ಟೈಮ್ ಅಂತ. ಕ್ವಿಕ್ಕಾಗಿ ರೂಮ್ ಹೋಗಿ ಆ ರೂಮಲ್ಲಿ ಇಂಡಿಯನ್ ಟೈಮಲ್ಲಿ ನಾನು ಚಂದನ ಬರ್ಡೇನ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದೆ. ಅಲ್ಲಿಂದ ಅವಳು ಒಂದು ಸರ್ಪ್ರೈಸ್ ಕಾದಿತ್ತು. ನಾನೊಂದು ಪ್ರೈವೇಟ್ ಸೈಲಿಂಗ್ ಯಾಚ್ನ ಬುಕ್ ಮಾಡಿದ್ದೆ. Welcome aboard. Feel free to take a seat around the table over there. ಯಾ, ಥ್ಯಾಂಕ್ ಯು. ಸೊ ಅಲ್ಲಿ ನಮ್ಮನ್ನು ಪಿಕ್ ಮಾಡ್ಕೊಳ್ಳೋಕ್ಕೆ ನಮ್ಮ ಯಾಚ್ನ ಕ್ಯಾಪ್ಟನ್ ಬಂದ. ಅವನ ನೋಡಿದ್ದೆ ಒಂಥರ ಕ್ರೇಜಿ ಅನ್ಸ್ದ. ಹಿ ವಾಸ್ ಲುಕಿಂಗ್ ಲೈಕ್ DQ ಆ್ಯಕ್ಚುಲಿ, ಡಲ್ಕರ್ ಸನ್ಮಾನ್. ನಾವು ಯಾಚ್ ಹತ್ರ ಬಂದ್ವಿ ಆ್ಯಂಡ್ ವಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಯಾಚ್.
This side is worth it because of the beaches. The beaches on the other side are much better. The Costa de Caparica is an extension of 17 kilometers of beach. Very nice beaches. ಶಾಂತ್ ಯಾಚಲ್ಲಿ ಒಳಗಡೆ ಸೀಟಿಂಗ್ ಕೂಡ ಇತ್ತು, ಆಮೇಲೆ ಆಚೆಗಡೆನೂ ಇತ್ತು, ಆಮೇಲೆ ಮುಂದೆಗಡೆ ಟಿಪ್ ಆಫ್ ದ ಯಾಚ್ ಹತ್ರನೂ ಸೀಟಿಂಗ್ ಇತ್ತು. ನಾವು ಅಂದ್ಕೊಂಡ್ವಿ ಇಲ್ಲಿ ಹೋಗ್ತಾ ಇರೋದೇ ಯಾಚಲ್ಲಲ್ವಾ, ಒಳಗಡೆ ಏನು ಉಪಯೋಗ, ಆಚೆ ಕೂತ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ. ನಾವಿಬ್ರು ಯಾವಾಗೂ ಏನು ಅನ್ಕೊತೀವಿ ಅಂದರೆ, ನಾವು ಎಲ್ಲೇ ವೆಕೇಷನ್ಗೆ ಹೋದರೂ ಕೂಡ ಬರೀ ಸಿಟೀಸ್ ಅಂತ ನೋಡೋ ಬದಲು ಒಂದು ವೆಕೇಷನಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನನಗನ್ಸುತ್ತೆ ಆ ಎಕ್ಸ್ಪೀರಿಯನ್ಸ್ ಇದು. ಆ ಪೋರ್ಚುಗಲ್ ಇಡೀ ಟ್ರಿಪ್ಪಲ್ಲಿ ಐಸಿಂಗ್ ಆನ್ ದ ಕೇಕ್ ಅಂದರೆ ಐ ಫೀಲ್ ದಿಸ್ ಇಸ್ ದ ಬೆಸ್ಟ್. ಶೂನ್ಯವು ಎರೆಯುವ ಮೌನವು ಕಣ್ತುಂಬ ಕೊಟ್ಟು ಕನಸು ನೀ ಹೋದೆ ತೆರೆಯ ಮರೆಗೆ, ಇನ್ನೆಲ್ಲಿ ಇಲ್ಲಿ ಬೆಳಕು ನೀ ಬಂದು ನಗುವವರೆಗೆ. ಮಾತೆಲ್ಲ ಹಾಗೆ ಇದೆ, ನಮ್ಮ ಕಥೆ ಇನ್ನೂ ಬಾಕಿ ಇದೆ. ಮಾತೆಲ್ಲ ಹಾಗೆ ಇದೆ, ನಮ್ಮ ಕಥೆ ಇನ್ನೂ ಬಾಕಿ ಇದೆ. ಬೆಳಗ್ಗೆ ಬಾ ಬದುಕೆ ಬಾ, ಮರಳಿ ಬಾ ನಾನಿರುವೆ ಬಾ, ಬಿಸಿಯೇ ಬಾ ನನ್ನುಸಿರೇ ಬಾ, ಎದುರೇ ಬಾ ಈ ಕ್ಷಣವೇ ಬಾ. ನನಗನ್ನಿಸ್ತು ಇದುವರೆಗೂ ನನ್ನ ಬರ್ಡೇದಲ್ಲಿ ಬೆಸ್ಟ್ ಬರ್ಡೇ ಇದು. ಆ ಥರ ಸೇಲ್ ಆಗ್ತಾ ಹೋಗ್ತಾ ನನ್ನ ಬರ್ಡೇ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದೆ, ನನಗೆ ತುಂಬ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಹಾಗೆ ಸೇಲ್ ಮಾಡ್ತಾ ಮಾಡ್ತಾ ನಾವು ಪೋರ್ಟ್ ಆಫ್ ಲಿಸ್ಬಾನ್ಗೆ ಬಂದ್ವಿ. ಸೊ ದಿಸ್ ಈಸ್ ಒನ್ ಆಫ್ ದ ಮೈನ್ ಪೋರ್ಟ್ಸ್ ಆಫ್ ಲಿಸ್ಬಾನ್. ನಮಗೆ ಅಲ್ಲಿ ಕ್ಯಾಪ್ಟನ್ ಹೇಳಿದ ಪ್ರಕಾರ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಸ್ಟ್ಯಾಚ್ಯೂದಲ್ಲಿ, ದ ಒನ್ ಹೂಸ್ ಲೀಡಿಂಗ್ ಇಸ್ ವಾಸ್ಕೋ ಡ ಗಾಮಾ. ನಿಮಗೆ ಗೊತ್ತಿರೋಂಗೆ ಪೋರ್ಚುಗೀಸ್ ಅಂದ್ರೆ ಎಕ್ಸ್ಪ್ಲೋರರ್ಸ್, ಅದರಲ್ಲಿ ಫೇಮಸ್ ಬಂದು ವಾಸ್ಕೋ ಡ ಗಾಮಾ. ಸೊ ಹಿ ಡಿಪಾರ್ಟೆಡ್ ಫ್ರಮ್ ದಿಸ್ ಎಕ್ಸಾಕ್ಟ್ ಪೋರ್ಟ್. ಹಿ ಆಲ್ಸೋ ಟೆಲ್ಸ್ ಪೀಪಲ್ ಸೇಲ್ ಫ್ರಮ್ ಹಿಯರ್ ಟು ಅಮೇರಿಕಾ ಈಸಿಲಿ, ಆ್ಯಂಡ್ ಅಮೇರಿಕಾಂದನೂ ಈ ಕಡೆಗೆ ಬರ್ತಾರಂತೆ. ಐ ಡೋಂಟ್ ನೋ ಹೌ ಫಾರ್ ಆರ್ ನಿಯರ್ ಇಟ್ ಈಸ್, ಬಟ್ ವಿ ಸಾ ಲಾಟ್ ಆಫ್ ಅಮೇರಿಕನ್ಸ್ ಇನ್ ಲಿಸ್ಬಾನ್. ಅವ್ರು ಹೇಳಿದ ಪ್ರಕಾರ ಅಮೆರಿಕಾಗೆ ಫ್ಲೈಟಲ್ಲಿ ಹೋದರೆ 4 hours ಅಂತೆ. ಅವ್ರು ಹೇಳ್ತಿದ್ರು ಇಲ್ಲಿಂದ ಹಿಂಗೆ, ಅವ್ರು ನಮಗೆ ಮ್ಯಾಪ್ ತೋರಿಸಿ ಹೇಳ್ತಿರು ಇಲ್ಲಿಂದ ಹಿಂಗೆ ಹೊಟ್ಟೋಗ್ಬೋದು ಆರಾಮಾಗಿ ವಾಟರ್ ವೇದಲ್ಲಿ ಅಂತ. And also on Elda there is one point where on a clear day with the clear sky we can see some parts of United States of America. I don't know which state or which point, but we can see anta. Overall amazing experience. Those 4 hours were best and totally worth it. ತುಂಬ ಕ್ರೂಸಸ್ ಹೋಗಿದ್ದೀವಿ ಇನ್ ವೇರಿಯಸ್ ಸಿಟೀಸ್ ಆಫ್ ಯುರೋಪ್, ಬಟ್ ದಿಸ್ ವಾಸ್ ಒನ್ ಆಫ್ ಎ ಕೈಂಡ್. ಪ್ರೈವೇಟ್ ಯಾಚ್, ಜಸ್ಟ್ 2 of us and the captain. Amazing. I hope Chandu liked it. Yeah, I loved it. ಸೊ ನಾನು ಪ್ಲ್ಯಾನ್ ಮಾಡಿದ ಆ್ಯಕ್ಟಿವಿಟಿ ಮುಗೀತು. ನೆಕ್ಸ್ಟ್ ಡೇ ನಾನು ಚಂದುನ ಕೇಳಿದೆ ಏನು ಬೇಕು, ಎಲ್ಲಿ ಹೋಗಬೇಕು ನಿಮಗೆ, ಐ ವಾಂಟ್ ಟು ಪ್ಲ್ಯಾನ್ ದಿಸ್ ಡೇ ಆ್ಯಸ್ ಪರ್ ಯುವರ್ ವಿಶ್ ಅಂತ. ಶೀ ಸೆಡ್ ನಂಗೆ ಇಲ್ಲೊಂದು ಫೇಮಸ್ ಅಕ್ವೇರಿಯಂ ಇದೆ, ಅಲ್ಲಿಗೆ ಹೋಗಬೇಕು ಅಂತ. ಸೊ ಅಲ್ಲಿಗೆ ಹೊರಟಿದ್ದೀವಿ ಈಗ. ತನ್ನ ಮಗುವನು ಸಂತೆಯಲ್ಲಿ ಬಿಟ್ಟು ಹೋದಂತೆ, ಹರಿಯುವ ಒಂದು ಕಿರು ನದಿ ಒಮ್ಮೆಲೆ ಸ್ತಬ್ಧವಾದಂತೆ, ಒಬ್ಬಂಟಿ ಕಾದೆ ನಿನ್ನ ನೇನಾದ ಕೇಳಲೆಂದೆ, ಅಪೂರ್ವವಾದ ಚಿತ್ರ ಅಪೂರ್ಣವಾಗಿ ಉಳಿದಿದೆ. ಎಲ್ಲನೂ ಹಾಗೆ ಇದೆ, ನಮ್ಮ ಬದುಕಿನ್ನೂ ಬಾಕಿ ಇದೆ. ಎಲ್ಲನೂ ಹಾಗೆ ಇದೆ, ನಮ್ಮ ಬದುಕಿನ್ನೂ ಬಾಕಿ ಇದೆ. ನಾವೊಂದು ಪ್ಲೇಫುಲ್ ಸಿಯೋಲ್ ನೋಡಿದ್ವಿ. ಇಟ್ ವಾಸ್ ರಿಯಲಿ ಕ್ಯೂಟ್. ಆ್ಯಂಡ್ ನನಗೆ ಇಲ್ಲಿ ಪೋರ್ಚುಗಲಲ್ಲಿ ಏನು ಅನ್ನಿಸ್ತು ಅಂತ ಅಂದರೆ, ಇಲ್ಲಿನ ಜನ ಇದ್ದಾರಲ್ಲ ಪೋರ್ಚುಗೀಸು, ಅವರು ಒಂಥರ ಸೀನ ಲವ್ ಮಾಡ್ತಾರೆ, ಅಂದರೆ ಅಮ್ಮನ ಥರ ಟ್ರೀಟ್ ಮಾಡ್ತಾರೆ. ದೇ ಆರ್ ನಾಟ್ ಸ್ಕೇರ್ಡ್ ಆಫ್ ಸೀಸ್ ಆ್ಯಕ್ಚುಲಿ, ಅಂಡ್ ದೆ ಲವ್ ಸೀಸ್. ಅಂದರೆ ಹೆಂಗೆ ಲವ್ ಮಾಡ್ತಾರೆ ಅನ್ನೋದು ನಮ್ಗೆ ಈ ಅಕ್ವೇರಿಯಂ ಬಂದಮೇಲೆ ಇಲ್ಲಿ ಒಂದು ಶಾರ್ಟ್ ಫಿಲಿಮ್ ಹಾಕಿದ್ರು, ಅದು ನೋಡಿ ಗೊತ್ತಾಯಿತು. ಒಂಥರ ಹಿಂಗೂ ಒಂದು ಸಮುದ್ರನ ಇಷ್ಟಪಡ್ತಾರ ಜನ ಅಂತ.
ಈ ಅಕ್ವೇರಿಯಂನ ಹೆಂಗೆ ಡಿಸೈನ್ ಮಾಡಿದ್ರು ಅಂದರೆ ದೇ ಹ್ಯಾವ್ ಡಿವೈಡೆಡ್ ಟು 4 ಡಿಫ್ರೆಂಟ್ ಸೆಕ್ಷನ್ ಲೈಕ್ ಅಟ್ಲಾಂಟಿಕ್, ಪೆಸಿಫಿಕ್, ಇಂಡಿಯನ್ ಮತ್ತು ಅಂಟಾರ್ಟಿಕ್ ಅಂತ. ಆ ಸಿಯಲ್ಲಿ ಯಾವ ಥರ ಮೆರೈನ್ ಅನಿಮಲ್ಸ್ ಕಾಣಿಸುತ್ತೆ, ಯಾವ ಥರ ಸ್ಪೀಷೀಸ್ ಕಾಣಿಸುತ್ತೆ ಅದೇ ಥರನೇ ಇತ್ತು. ಫಾರ್ ಎಕ್ಸಾಂಪಲ್ ಸ್ಟಿಂಗ್ ರೇಸ್, ಸೀ ಆಟರ್ಸ್, ಪೆಂಗ್ವಿನ್ಸ್, ಶಾರ್ಕ್ಸ್. ಬಂದು ಒನ್ ಆಫ್ ದ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಫೇಮಸ್ ಅಕ್ವೇರಿಯಮ್ಸ್ ಇನ್ ದ ವರ್ಲ್ಡ್. ಆಲ್ಮೋಸ್ಟ್ ಒಂದು 25 years ಬ್ಯಾಕ್ ಓಪನ್ ಆಗಿದೆ ಇದು. ಸಮ್ 8,000+ ಮೆರೈನ್ ಅನಿಮಲ್ಸ್ ಇದ್ದಾವೆ ಇಲ್ಲಿ ಅಂತ ಇವರೆಲ್ಲ ಹೇಳ್ತಿದ್ರು ಇಲ್ಲಿ. ಹಾಗೆ ಇಲ್ಲೊಂದು ಸ್ಮಾಲ್ ರೈನ್ ಫಾರೆಸ್ಟ್ ಸೆಕ್ಷನು ಮಾಡಿದರು. ನಾವು ಆಸ್ಟ್ರೇಲಿಯಲ್ಲಿ ನೋಡಿದ್ದು ರೈನ್ ಫಾರೆಸ್ಟು ಅದೇ ಥರನೇ ಇತ್ತು. ಹಂಗಿಂದ ಹಂಗೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಲಿಸ್ಬಾನ್ಸ್ ಕೇಬಲ್ ಕಾರ್ ಸ್ಪಾಟ್ ಇತ್ತು. ಸೊ ಇಟ್ ಈಸ್ ಅರೌಂಡ್ 1 to 2 kilometers ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೋದು. ಹಾಗೆಯೇ ನಾವು ಹಿಂದಿನ ದಿನ ಇದೇ ಆಚಲ್ಲಿ ಓಡಾಡಿದ್ದು. ಸೊ ಕೆಳಗಡೆಯಿಂದನೂ ಹೋದ್ವಿ, ಮೇಲೆಯಿಂದನೂ ನೋಡಿದ್ವಿ. ನಾವು ಯಾವಾಗ ಒಂಥರ ಈ ಪೋರ್ಚುಗಲಲ್ಲಿ ಇದ್ದಷ್ಟೊತ್ತೂ ನಾವು ನೋಡ್ತಾನೆ ಇದ್ವಿ. Yeah, we were always by the sea, seeing the sea. ಆ್ಯಂಡ್ ನಮ್ಗೆ ಬೋರೇ ಆಗಿಲ್ಲ ಹೇಳಬೇಕಂದ್ರೆ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ಹಾಗೆ ನೆಕ್ಸ್ಟ್ ಇಲ್ಲಿಂದ ಲಿಸ್ಬಾನ್ ಸುತ್ತಮುತ್ತ ಇನ್ನೂ ತುಂಬ ಅಮೇಝಿಂಗ್ ಪ್ಲೇಸಸ್ ಇದ್ದಾವೆ. ಸೊ ಅದಕ್ಕೆ ಹೋಗ್ತೀವಿ. ಅದನ್ನು ನಾವು ನಮ್ಮ ಮುಂದಿನ ವಿಡಿಯೋಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮ್ಮ ಪುಟವಿನ್ನೂ ಬಾಕಿ ಇದೆ, ಮಾತೆಲ್ಲ ಹಾಗೆ ಇದೆ, ನಮ್ಮ ಕತೆ ಇನ್ನೂ ಬಾಕಿ ಇದೆ.